ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂದಿನ ವಿಷಯ ಇಂಥವರು ಇದ್ದಾರೆ. ತಪ್ಪು ಮಾಡಿದಾಗ ಮಕ್ಕಳನ್ನು ಗದರಿಸಿ ಬೆದರಿಸಿ ಹೊಡೆದು ಬಡಿದು ಬೈದು ಭಂಗಿಸಿ ಸರಿಪಡಿಸುತ್ತೇವೆ ಎಂದು ಹೊರಡುವ ತಂದೆ ತಾಯಂದಿರು ಕೆಲವರು. ಮಕ್ಕಳ ಅರ್ಥಹೀನ ಬೇಡಿಕೆಗಳನ್ನು ಪೂರೈಸಿ ಅವರನ್ನು ಅತಿ ಮುದ್ದಿನಿಂದ ಬೆಳೆಸುವವರು ಕೆಲವರು. ಮಕ್ಕಳನ್ನು ಶಾಲೆಗೆ ಸೇರಿಸಿದ ಬಳಿಕ ತಂದೆ ತಾಯಂದಿರ ಕೆಲಸ ಮುಗಿಯಿತೆಂದು ತಿಳಿಯುವ ಮಕ್ಕಳನ್ನು ಅವರ ಪಾಡಿಗೆ ಬಿಡುವ ಜಾತಿಗೆ ಸೇರಿದ ಬಹುಸಂಖ್ಯೆಯ ಹಲವರು. ಕೆಲವೊಮ್ಮೆ ಅತಿ ಪ್ರೀತಿಯನ್ನು ತೋರಿಸುತ್ತಾ ಬೇಕೆಂದಾಗ ಅವರಿಗೆ ಕಾಸನ್ನು ನೀಡುತ್ತಾ, ಇನ್ನು ಕೆಲವೊಮ್ಮೆ ಕೋಪೋದ್ರಿಕ್ತರಾಗಿ ವರ್ತಿಸುತ್ತಾ ಅಸ್ತವ್ಯಸ್ತವಾಗಿ ನಡೆದುಕೊಂಡು ಮಕ್ಕಳಿಗೆ ಬಿಡಿಸಲಾಗದ ಸಮಸ್ಯೆಯಾಗುವವರು ಕೆಲವರು. ಬುದ್ಧಿವಂತರಾದ ಜಾಣ ಮಕ್ಕಳೊಂದಿಗೆ ತಮ್ಮ ಮಗುವನ್ನು ಹೋಲಿಸಿ ಅಪಹಾಸ್ಯ ಮಾಡಿ ಮನ ನೋಯಿಸಿ ಆತ್ಮವಿಶ್ವಾಸಕ್ಕೆ ಆಘಾತವನ್ನು ಉಂಟು ಮಾಡುವವರು ಹಲವರು. ಮಕ್ಕಳ ಎದುರಿಗೆ ಹಿರಿಯರನ್ನು, ಗೌರವಾರ್ಹ ವ್ಯಕ್ತಿಗಳನ್ನು, ಅಧ್ಯಾಪಕರನ್ನು ನಿಂದಿಸುತ್ತಾ ಅವರ ದೋಷಗಳನ್ನು ವರ್ಣಿಸುವವರು ಹಲವರು. ತಮ್ಮ ಮಕ್ಕಳಿಂದ ಅವರ ಸಾಮರ್ಥ್ಯಕ್ಕೆ ಮೀರಿದ ಪ್ರತಿಭೆಯನ್ನು ನಿರೀಕ್ಷಿಸಿ ನಿರಾಶಾವಾದಿಗಳಾಗಿ ಬೈಯುವವರು ಹಲವರು. ಇದರೊಂದಿಗೆ ತಂದೆ ತಾಯಿಗಳು ಬೆಳೆಸಿಕೊಂಡ ಮೂಢನಂಬಿಕೆ, ಮಲತಾಯಿ ಇದ್ದರೆ ಆಕೆಯ ದೃಷ್ಟಿಕೋನ, ಮತಾಚಾರಗಳು, ಜಾತಿ ಮತಗಳಿಗೆ ಸೇರಿದ ಕೀಳರಿಮೆಗಳು, ಮೇಲರಿಮೆ, ಹಮ್ಮು ಬಿಮ್ಮುಗಳು, ರಾಜಕೀಯದ ರಾಗದ್ವೇಷಗಳು ಇವುಗಳೆಲ್ಲ ಮಕ್ಕಳ ಮನಸ್ಸಿಗೆ ಚಿತ್ರ ವಿಚಿತ್ರ ರೂಪವನ್ನು ಕೊಡುವುದು ಸ್ವಾಭಾವಿಕ. ಸುಸಂಸ್ಕೃತ ಸಜ್ಜನರ ಗೃಹಕ್ಕೆ ಸಮಾನವಾದ ಶಾಲೆ ಇನ್ನೊಂದಿಲ್ಲ. ಸತ್ಯಸಂಧರು, ಗುಣವಂತರೂ ಆದ ತಂದೆ ತಾಯಂದಿರಿಗೆ ಸಮನಾದ ಅಧ್ಯಾಪಕರೂ ಇನ್ನಿಲ್ಲ. ಆಧುನಿಕ ಹೈಸ್ಕೂಲುಗಳಲ್ಲಿ ಪಡೆಯುವ ಶಿಕ್ಷಣ ಹಳ್ಳಿಗರ ಮೇಲಿರುವ ಒಂದು ಭರಿಸಲಾಗದ ಹೊರೆ. ಹಳ್ಳಿಗರ ಮಕ್ಕಳು ಸಂಸ್ಕಾರ ನಿರ್ಮಾಣದ ಈ ತರಬೇತಿಯನ್ನು ಶಾಲೆಯಲ್ಲಿ ಪಡೆಯಲು ಸಾಧ್ಯವೇ ಇಲ್ಲ. ಒಳ್ಳೆಯ ಮನೆಯ ಪರಿಸರದಲ್ಲಿ ಅದನ್ನು ಅವರು ಪಡೆದರಾದರೆ ಅದರ ಪರಿಣಾಮ ಅವರ ಬದುಕಿನಿಂದ ಮಾಸುವುದಿಲ್ಲ ಎಂದರು ಗಾಂಧೀಜಿ. ಇಂತಹ ಗೃಹಗಳ ಅಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಶಾಲೆಗಳು ದೂರ ಮಾಡಬೇಕೆಂದು ನಾವು ಇಂದು ಸ್ವತಂತ್ರ ಭಾರತದಲ್ಲಿ ಬಯಸುವುದು ಸ್ವಾಭಾವಿಕ. ನಮ್ಮ ದೇಶದಲ್ಲಿ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತಿದೆ. ರಷ್ಯಾದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ರಕ್ಷಣೆಗೆ ಅಲ್ಲಿನ ಶಿಕ್ಷಣ ಕೇಂದ್ರಗಳು ನೀಡುವ ಆದ್ಯತೆ, ಮಹತ್ವ ಬೆರಗುಗೊಳಿಸುವ ಮಟ್ಟದ್ದಾಗಿದೆ. ಅದರಲ್ಲೂ ಛಿದ್ರವಾದ ಕುಟುಂಬಗಳಿಂದ ಬಂದ ಹಿಂದುಳಿದ ಮಕ್ಕಳ ಮಾನಸಿಕ ತೊಂದರೆಯನ್ನು ನಿವಾರಿಸಲು ವಿಶೇಷ ಕಾಳಜಿಯನ್ನು ಅಲ್ಲಿನ ಸರ್ಕಾರ ತೋರಿಸಿದೆ. ಶಿಕ್ಷಣ ಸಂಸ್ಥೆಗಳು ವಿಶೇಷ ನಿಯೋಜಿತ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿವೆ. ಆದರೆ ನಮ್ಮಲ್ಲಿ ಹೊಟ್ಟೆಪಾಡು, ಹಣ ಸಂಗ್ರಹವೇ ಜೀವಿತದ ಮಹಾ ಉದ್ದೇಶವಾಗಿರುವ ಉದ್ಯೋಗಸ್ಥರ ಇಂದಿನ ಪರಿಸರದಲ್ಲಿ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರು? ಅರ್ಥ ಮಾಡಿಕೊಂಡರೂ ಅದರಿಂದ ಪಾರಾಗಲು ಸಹಾಯ ಮಾಡುವವರು ಯಾರು? ಆಗಲೇ ವೈವಿಧ್ಯಪೂರ್ಣ ಪರಂಪರೆ ಮತ್ತು ಪರಿಸರಗಳ ಒತ್ತಡಗಳಿಗೆ ಒಳಗಾದ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಕೆಲಸ ಅವರ ಶಾಲಾ ಜೀವನದ ಪ್ರಾಥಮಿಕ ಹಂತದಲ್ಲೇ ನಡೆಯಬೇಕು. ಮುಖ್ಯವಾಗಿ ಹಿಂದುಳಿದ ಕುಟುಂಬಗಳಿಂದ ಬರುವ ಮಕ್ಕಳ ಹಿತಚಿಂತನೆಗೆ ವಿಶೇಷ ಗಮನವೀಯಬೇಕಾಗಿದೆ. ಈ ಕೆಲಸಕ್ಕೆ ಬೇಕಾಗುವ ಅರ್ಹತೆ ಇದು. ಮಕ್ಕಳ ಅಭ್ಯುದಯಕ್ಕಾಗಿ ತೀವ್ರ ಹಂಬಲಿಸುವ, ಮಕ್ಕಳನ್ನು ವಿಶೇಷ ಗಮನವಿತ್ತು ನೋಡಿಕೊಳ್ಳಬಲ್ಲ, ಕರ್ತವ್ಯನಿಷ್ಠೆ, ಪ್ರೀತಿ, ತಾಳ್ಮೆಗಳ ಮೂರ್ತಿವಂತ ಅಧ್ಯಾಪಕರು ಇವರನ್ನು ತರುವುದು ಎಲ್ಲಿಂದ? ಗುಲಾಮರು ಶಿಕ್ಷಣ ನೀಡಿದರೆ ಗುಲಾಮರ ಒಂದು ಪಡೆಯೇ ನಿರ್ಮಾಣವಾಗುತ್ತದೆ ಅಲ್ಲವೇ? ಮುಂದಿನ ವಿಷಯ ಹೊಸ ದಿಗಂತ. ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯವಿದೆ.
ಬಾಲ್ಯದಿಂದ ನಿಷ್ಕಲ್ಮಶ ಪ್ರೀತಿಯನ್ನು ಕಂಡರಿಯದ ಜೀವ ಸಂಕಟಕ್ಕೆ ಸಿಲುಕಿದೆ. ದೀರ್ಘಕಾಲ ತಾಳ್ಮೆಯಿಂದ ಪ್ರೀತಿ ಎಂಬ ಅಮೃತದ ತೀರ್ಥ ನೀಡಿದರೆ ಈ ರೋಗ ವಾಸಿಯಾಗುತ್ತದೆ. ಆ ಜೀವ ನಲಿವಿನಿಂದ ಕುಣಿದಾಡುತ್ತದೆ. ಅದರ ಬಾಳಿನಲ್ಲಿ ಹೊಸ ಯುಗಕ್ಕೆ ಆಗ ನಾಂದಿಯಾಗುತ್ತದೆ. ಆದರೆ ಪ್ರೀತಿ ಯಾವ ಮಾರುಕಟ್ಟೆಯಲ್ಲೂ ಲಭ್ಯವಿಲ್ಲ. ಅದು ಅತ್ಯಂತ ಅಮೂಲ್ಯವಾದ ವಸ್ತು. ಆದರೆ ಎಲ್ಲರಲ್ಲೂ ಅದು ಇದ್ದೇ ಇದೆ, ಎಲ್ಲೆಲ್ಲೂ ದೊರೆಯುತ್ತಿದೆ. ಅದು ಎಲ್ಲರಿಗೂ ಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿ ನೀಡಿದರೆ ಎಲ್ಲ ರೋಗಗಳೂ ದೂರವಾಗುವವು. ಜಗತ್ತು ನಂದನವನವಾಗುವುದು. ಅದನ್ನು ಸಂಗ್ರಹಿಸಿ ನೀಡುವ ವಿಧಾನ ಮುಂದಿನ ಅಧ್ಯಾಯದಲ್ಲಿದೆ. ಮುಂದಿನ ವಿಷಯ ಕಲ್ಪನೆಗೆ ವಿಮುಕ್ತಿ. ತೀವ್ರತರದ ಭಾವನೆಯ ಸ್ಪಂದನದೊಂದಿಗೆ ಕಲ್ಪಿಸಿಕೊಳ್ಳುವಂಥ ಚಿತ್ರವು ಅಂಥ ಅನುಭವಗಳನ್ನೇ ನಮ್ಮ ಬಳಿಗೆ ಎಳೆಯುವ ಶಕ್ತಿಯನ್ನು ಹೊಂದಿದೆ ಎಂಬುದು ನಾವು ತಿಳಿಯಬೇಕಾಗಿದೆ. ನೀವು ದುರ್ಘಟನೆಗೆ ಹೆದರುತ್ತಿದ್ದರೆ ಅಂಥ ದುರ್ಘಟನೆಗಳನ್ನೇ ಕಣ್ಣೆದುರು ಕಾಣಲು ಪ್ರಾರಂಭಿಸುತ್ತಿದ್ದೀರಿ. ನೀವು ಹಾವಿಗೆ ಹೆದರುತ್ತಿದ್ದರೆ ಹಾವು ನಿಮ್ಮ ಕಣ್ಣಿಗೆ ಆಗಾಗ ಕಾಣಿಸಿಕೊಳ್ಳುತ್ತದೆ. ನೀವು ರೋಗಕ್ಕೆ ಹೆದರುತ್ತಿದ್ದರೆ ವಿಶಿಷ್ಟ ರೋಗಕ್ಕೆ ಆಮಂತ್ರಣ ನೀಡಿದಂತಾಗುತ್ತದೆ. ನೀವು ಸಾಲಕ್ಕೆ ಹೆದರುವಿರಾದರೆ ಆಗಾಗ ಸಾಲ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ನೀವು ಭೂತ ಪಿಶಾಚಿಗಳಿಗೆ ಹೆದರಿದರೆ ಅವು ನಿಮಗೆ ಆಗಾಗ ದರ್ಶನ ಕೊಡಲು ಪ್ರಾರಂಭಿಸುತ್ತವೆ. ನೀವು ಅಪಮಾನಕ್ಕೆ ಹೆದರುತ್ತಿದ್ದರೆ ಅಪಮಾನಕ್ಕೀಡಾಗುವಂತಹ ಸನ್ನಿವೇಶಗಳು ನಿಮ್ಮೆಡೆಗೆ ಸೆಳೆಯಲ್ಪಡುತ್ತವೆ. ಇವೆಲ್ಲವುಗಳಿಂದ ಪಾರಾಗಲು ನೀವು ಅಂತಹ ಕಲ್ಪನೆಗಳಿಗೆ ಅವಕಾಶ ಕೊಡಬಾರದು. ನೀವು ಧೈರ್ಯವಾಗಿರುವುದೇ ಅವುಗಳಿಂದ ಪಾರಾಗುವ ರಕ್ಷಣೋಪಾಯ. ಹಾವಿನ ಅಪಾಯದಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವ ರೀತಿ ಬೇರೆ, ಹಾವಿನ ಕಲ್ಪನೆಯಿಂದ ಹೆದರಿಕೊಳ್ಳುವುದು ಬೇರೆ. ದುರ್ಘಟನೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಬೇರೆ, ದುರ್ಘಟನೆಗಳನ್ನು ಚಿತ್ರಿಸಿಕೊಂಡು ಹೆದರುವುದು ಬೇರೆ. ರೋಗ ಬಾರದಂತೆ ರಕ್ಷಿಸಿಕೊಳ್ಳುವುದು ಬೇರೆ, ರೋಗಗಳನ್ನು ಕಲ್ಪಿಸಿಕೊಂಡು ಭಯಗ್ರಸ್ತರಾಗುವುದು ಬೇರೆ. ಅಪಮಾನಗಳಿಂದ ಪಾರಾಗಲು ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿದುಕೊಳ್ಳುವುದೇ ಬೇರೆ, ಅಪಮಾನಕ್ಕೆ ಭಯಪಡುವುದೇ ಬೇರೆ. ಭೂತ ಪ್ರೇತಗಳ ದುಷ್ಟ ಪ್ರಭಾವದಿಂದ ಮುಕ್ತರಾಗುವುದು ಬೇರೆ, ಅವುಗಳ ಭಯಾನಕ ಅಸಹ್ಯ ಚಿತ್ರಗಳನ್ನು ಕಲ್ಪಿಸಿಕೊಳ್ಳುತ್ತಾ ಭಯಪಡುವುದು ಬೇರೆ. ಭಯಪಡುವುದೆಂದರೆ ಕಿಂಕರ್ತವ್ಯ ಮೂಢರಾಗಿ ಚಿಂತಿಸತೊಡಗುವುದು. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದೆಂದರೆ ಬುದ್ಧಿಪೂರ್ವಕ ಪ್ರಯತ್ನದಲ್ಲಿ ತೊಡಗುವುದು. ಬುದ್ಧಿಯನ್ನು ಉಪಯೋಗಿಸಿ ಮಾಡುವ ಪ್ರಯತ್ನಗಳು ಕೇಡಿನಿಂದ ನಮ್ಮನ್ನು ರಕ್ಷಿಸುತ್ತವೆ. ಭಯದ ಕಲ್ಪನೆಗಳು, ಚಿಂತನೆಗಳು ನಮ್ಮನ್ನು ಸಂಕಟದಲ್ಲಿ ಸಿಲುಕಿಸುತ್ತವೆ. ಮುಂದಿನ ವಿಷಯ ನಿರ್ಭೀತಿಯ ಚಾಂಪಿಯನ್ ಭೀತಿಯಿಂದ ಸತ್ತು ಹೋದ. ನಿರ್ಭೀತಿಯ ಸ್ವಭಾವದ ವೈಜ್ಞಾನಿಕ ಮನೋವೃತ್ತಿಯ ಯುವಕನೊಬ್ಬನಿಗೆ ಆತನ ಸ್ನೇಹಿತರು ಒಂದು ಪಂಥಾಹ್ವಾನ ನೀಡಿದರು. ಅಮಾವಾಸ್ಯೆಯ ದಿನ ಮಧ್ಯರಾತ್ರಿಯ ಹೊತ್ತು ನಗರದ ಹೊರವಲಯದಲ್ಲಿರುವ ಸ್ಮಶಾನವನ್ನು ಪ್ರವೇಶಿಸಿ ಮಧ್ಯಭಾಗದ ನೆಲದಲ್ಲಿ ಒಂದು ಗೂಟವನ್ನು ನೆಟ್ಟು ಹಿಂದಿರುಗಬೇಕು ಎಂದು ಅವರು ಪಣ ನೀಡಿದರು. ಯುವಕನಾದರೋ ಹಲವಾರು ಸ್ಮಶಾನಗಳಲ್ಲಿ ಸಂಚಾರ ಮಾಡಿ ಭೂತಗಳ ಬೇಟೆ ಮಾಡ ಹೊರಟವನೇ. ನಿರ್ಭೀತಿಯ ಚಾಂಪಿಯನ್ ಎಂದು ಹೆಸರು ಗಳಿಸಿದವನು. ಆತ ಧೈರ್ಯದಿಂದಲೇ ಮುನ್ನುಗ್ಗಿದ್ದ. ಆತನನ್ನು ಗೆಳೆಯರು ಹಿಂಬಾಲಿಸುತ್ತಾ ಸ್ಮಶಾನದ ಗೇಟಿನಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಆತ ಒಳಗೆ ಪ್ರವೇಶ ಮಾಡಿದ. ಗೂಟವನ್ನು ನೆಲದಲ್ಲಿಟ್ಟು ಹೊಡೆಯುವ ಸದ್ದು ಕೇಳಿಸಿತು. ಸ್ವಲ್ಪ ಹೊತ್ತಿನ ನಂತರ ಎಲ್ಲವೂ ಮೌನ. ಹೊರಗಡೆ ನಿಂತ ಗೆಳೆಯರು ಅವನ ಧೈರ್ಯವನ್ನು ಮೆಚ್ಚಿಕೊಳ್ಳತೊಡಗಿದ್ದರು. ಅವನನ್ನು ಕಾಯುತ್ತಾ ಕುಳಿತ ಅವರಿಗೆ ದುರಂತದ ಆಶ್ಚರ್ಯಕರ ವಾರ್ತೆ ಕಾದಿತ್ತು ಎಂಬುದು ಆಗ ತಿಳಿದಿರಲಿಲ್ಲ. ಕೂಗಿ ಕರೆದರೂ ಅವನಿಂದ ಮರುದನಿ ಬರಲಿಲ್ಲ. ಮೂಡಣ ಬಾನಿನಲ್ಲಿ ಕೆಂಪಡರತೊಡಗಿತ್ತು. ಬೆಳಗಾಗುತ್ತಲೇ ಸ್ನೇಹಿತರೆಲ್ಲ ಸ್ಮಶಾನದೊಳಗೆ ಧಾವಿಸಿದರು.
ತಮ್ಮ ಗೆಳೆಯ ಮಲಗಿಕೊಂಡಂತೆ ಇರುವುದನ್ನು ಕಂಡರು. ಇನ್ನೂ ಸಮೀಪಿಸಿ ಅವನನ್ನು ಸ್ಪರ್ಶಿಸಿ ಪರಿಶೀಲಿಸಿದಾಗ ಅವನು ಮರಗಟ್ಟಿ ಶವವಾಗಿರುವುದನ್ನು ಕಂಡರು. ಅವನ ಪ್ರಾಣಪಕ್ಷಿ ದೇಹ ಪಂಜರದಿಂದ ಹಾರಿ ಹೋಗಿ ಆಗಲೇ ಗಂಟೆಗಳಾಗಿದ್ದವು. ಅವನ ಮರಣದ ಏಕಮಾತ್ರ ಕಾರಣವನ್ನು ಅವರು ತಿಳಿದುಕೊಂಡರು. ಅವನು ಸತ್ತದ್ದು ಭಯದಿಂದಲೇ. ಗೂಟವನ್ನು ನೆಲದಲ್ಲಿ ನೆಡುವಾಗ ತಾನು ಹೊದೆದುಕೊಂಡ ಶಾಲಿನ ಒಂದು ತುದಿಯನ್ನು ಅದರೊಂದಿಗೆ ಅರಿವಿಲ್ಲದೆ ಸೇರಿಸಿದ್ದ. ಗೂಟವನ್ನು ನೆಲದಲ್ಲಿ ಆಳವಾಗಿ ಇಳಿಯುವಂತೆ ಬಲವಾಗಿ ಹೊಡೆದು ಬೇಗನೆ ಹಿಂದಿರುಗುವ ವೇಳೆ ಯಾರೋ ಶಾಲಿನ ತುದಿಯನ್ನು ಎಳೆದು ಹಿಡಿದಂತಾಯಿತು. ಭೂತವಲ್ಲದೆ ಇನ್ನಾರು ಈ ನಿರ್ಜನ ಪ್ರದೇಶದಲ್ಲಿ ಆತನನ್ನು ಎಳೆಯಬಲ್ಲರು? ಭಯದಿಂದಲೇ ಅಲ್ಲೇ ಕುಸಿದು ಬಿದ್ದ. ಅಯ್ಯೋ, ಶಾಲಿನ ತುದಿಯನ್ನು ಹಿಡಿದು ಎಳೆದವರಾರು ಎಂದು ಹಿಂದಿರುಗಿ ನೋಡಿದ್ದರೆ, ಭಯದ ಕಾರಣವನ್ನು ಕಂಡು ಹಿಡಿದಿದ್ದರೆ, ಗೂಟದಲ್ಲಿ ಶಾಲು ಸಿಕ್ಕಿಕೊಂಡಿದ್ದನ್ನು ಕಂಡಿದ್ದರೆ ಅವನು ಬದುಕಿಕೊಳ್ಳುತ್ತಿದ್ದ. ಭಯಕ್ಕೆ ಕಾರಣವಾದ ಕೆಲವೊಂದು ಸಂಗತಿಗಳ ಸ್ವರೂಪ ಸ್ವಭಾವಗಳನ್ನು ತಿಳಿದುಕೊಂಡು ಅದರಿಂದ ಪಾರಾಗುವ ವಿಧಾನಗಳನ್ನು ಅನುಸರಿಸಬೇಕು. ಭಯವನ್ನು ಉಂಟು ಮಾಡುವ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕು. ಕೆಲವು ಭಯಗಳಿಗೆ ಕಾರಣವನ್ನು ಕಂಡುಹಿಡಿಯಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಸಕಲ ಭಯ ತಲ್ಲಣವನ್ನು ದೂರ ಮಾಡುವ ಅಭಯದಾತನಾದ ಭಗವಂತನನ್ನು ಪ್ರಾರ್ಥಿಸಬೇಕು. ಆತನಲ್ಲಿ ಪೂರ್ಣ ಶ್ರದ್ಧೆಯಿಂದ ಶರಣಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಭೂತಗಣದೊಡನೆ ಭೀತಿ ಇಲ್ಲದೆ ಮಾತನಾಡಿದರು. ಈ ವಿಷಯವನ್ನು ಕುರಿತು ನೋಡೋಣ. ಸ್ನೇಹಿತರೆ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.